ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಜಪಾನ್ ವ್ಲಾಗ್. ಐ ಆಮ್ ಆಶಿಕಾ ಜೈದೇವ್. ಸೊ ಇವತ್ತು ನಾವು 40 ಜನಕ್ಕೆ ನಾನು 40 ಜನಕ್ಕೆ ಸೌತ್ ಇಂಡಿಯನ್ ಫುಡ್, ಅದರಲ್ಲಿ ಚಿಕನ್ ಚಿಲ್ಲಿನ ಮಾಡೋಕ್ಕೆ ಹೋಗ್ತಿದ್ದೀನಿ. ದಟ್ಟು ನಮ್ಮ ಜಾಪನೀಸ್ ಕ್ಲಾಸ್ನಲ್ಲಿ. ಐ ಆಮ್ ಸಾರ್ಟ್ ಆಫ್ ಎಕ್ಸೈಟೆಡ್. ಮತ್ತು ರಾತ್ರಿ ಎಲ್ಲ ನಿಜವಾಗ್ಲೂ ನಿದ್ದೆ ಮಾಡಿಲ್ಲ. ಬಿಕಾಸ್ ಫಾರ್ ದ ಫಸ್ಟ್ ಟೈಮ್ ನಾನು 40 ಜನಕ್ಕೆ ಕುಕ್ ಮಾಡ್ತಿದ್ದೀನಿ. ಬಿಕಾಸ್ ನಾನು ಬೇರೆಯವ್ರಿಗೆ ಹೇಳ್ಕೊಡ್ತೀನಿ, ಈವನ್ ನಮ್ಮ ಟೀಚರ್ಸು ಎವ್ರಿ ಒನ್ ದೇ ವಿಲ್ ಬಿ ಲರ್ನಿಂಗ್ ನಮ್ಮ ಒಂದು ಅಡುಗೆನ. ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ್ಯಂಡ್ ಒಂಥರ ಟೆನ್ಷನ್ ಆಗ್ತಿದೆ. ಅದು ಹೆಂಗೆ ಯಾವ ಎಕ್ಸಾಮ್ಗೂ ಅಫ್ಕೋರ್ಸ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ದೀನಿ ಅನ್ನೋಷ್ಟು ಟೆನ್ಷನ್ ಆಗ್ತಿದೆ. ಅವ್ರಿಗೆ ನಮ್ಮ ಸ್ಪೈಸಿ ಲೆವೆಲ್ ಟಾಲರೇಟ್ ಮಾಡೋಕ್ಕಾಗುತ್ತಾ ಇಲ್ವಾ, ಐ ರಿಯಲಿ ಡೋಂಟ್ ನೋ ಗೈಸ್. ಎಲ್ಲ ದೇವರ ಆಶೀರ್ವಾದ ನನ್ನ ಮೇಲಿರಲಿ. ಗಾಡ್ ಬ್ಲೆಸ್ ಮೀ, ಗಾಡ್ ಬ್ಲೆಸ್ ಮೀ. ಫಸ್ಟ್ ಆಫ್ ಆಲ್, ನಾನು ಮಾಡೋ ಅಡುಗೆ ಚೆನ್ನಾಗಿರುತ್ತಾ, 40 ಜನಕ್ಕೆ ಅಂದರೆ ಉಪ್ಪು ಖಾರ ಆಚೀಚೆ ಆಗುತ್ತಾ ಅಂತ ಭಯ ಇದೆ. ಆ್ಯಂಡ್ ನಾನಿನ್ನು ಹೋಗಿ ಶಾಪಿಂಗ್ ಮಾಡಬೇಕು. ಆ್ಯಂಡ್ ನಾನು ಒಂದು ಟ್ರೈನ್ನ ಮಿಸ್ ಮಾಡಿದ್ದೀನಿ. ಇಷ್ಟು ರಿಗ್ರೆಟ್ ಯಾವತ್ತೂ ಆಗಿರಲಿಲ್ಲ. ಸೊ ಮೇ ಬಿ ನೆಕ್ಸ್ಟ್ ಟೈಮಿಂದ ಈ ಥರ ಎಲ್ಲ ಏನಾದರೂ ಇದೆ ಅಂತಂದರೆ ಟ್ರೈನ್ ಆನ್ ಟೈಮ್ ಇಟ್ಕೊಳ್ಳೋದು ಕಲ್ತ್ಕೊಬೇಕು. ಬಿಕಾಸ್ ನನ್ನ ಬ್ಯಾಕ್ ಟು ಬ್ಯಾಕ್ ಟ್ರೈನ್ ಇತ್ತು ಆಯಿತಾ. ಇವಾಗ 25 ಮಿನಿಟ್ಸ್ ವೆಯ್ಟ್ ಮಾಡಬೇಕು ನಾನು. ನಮ್ಮ ಟೀಚರ್ ಆಲ್ರೆಡಿ ಆಚೆ ಬಂದು ಕಾಯ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಓಹಾಯೋ ಗೊಜಾಯಿಮಾಸ್, ಸುಮಿಮಾಸೆನ್. ಬೇಗ ಬೇಗ ಶಾಪಿಂಗ್ ಮಾಡಿಬಿಡೋಣ ಅಂತ ಎಷ್ಟು ಬೇಗ ಬೇಗ ಹೋಗ್ತಿದ್ದಾರೆ ನೋಡಿ. ಆ್ಯಂಡ್ ಶಿ ಇಸ್ ಸೋ ಬ್ಯುಸಿ. ಜಪಾನಲ್ಲಿ ಈ ಥರ ಇರುತ್ತೆ ಸ್ಟೋರ್ಗಳು. ನಾವು ಗ್ರೋಸರೀಸ್ ಬೇಕು ಅಂತಂದರೆ, ವೆಜಿಟೇಬಲ್ಸ್ ಬೇಕು ಅಂತಂದರೆ ಶಾಪಿಂಗ್ ಮಾಡೋಕ್ಕೆ. ಹಾಯ್ ಹಾಯ್ ಹಾಯ್. ನಾನು ಮುಂಚೆನೇ ಇವ್ರಿಗೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ ಲಿಸ್ಟ್ ಕೊಟ್ಟಿದ್ದೆ, ಎಷ್ಟೆಷ್ಟು ಬೇಕು ಅಂತಲೂ ಕೊಟ್ಟಿದ್ದೆ. ಅವ್ರು ಹೇಳಿದ್ರು ಪೆಪ್ಪರ್ ಮತ್ತು ಕಾರ್ನ್ ಸ್ಟಾರ್ಚ್ನ ನಾವು ತಂದಿಲ್ಲ ಅಂತ. ನಾನು ಕಾರ್ನ್ ಸ್ಟಾರ್ಚ್ ಪರವಾಗಿಲ್ಲ ಅಂತ ಹೇಳಿದ್ದಕ್ಕೆ ನೀನು ತಂದಿದ್ಯಾ ಅಂತ ಕೇಳಿದ್ರು. ಹೌದು ಅಂತ ಅಂದೆ. ಸೊ ನಾವು ಪೆಪ್ಪರ್ನ ತೊಗೊಂಡು ಕ್ಯಾಪ್ಸಿಕಮ್ನ ತೊಗೊಂಡು ಹೋಗ್ತೀವಿ. ಆಲ್ರೆಡಿ ಟೈಮ್ ಆಗೋಗಿದೆ, ಇನ್ನು ಅಡುಗೆ ಬೇರೆ ಮಾಡೋದಿದೆ. ಸೊ ನಾನು ಒಳಗೋಗಿದ ತಕ್ಷಣ ನನ್ನ ಬ್ರೈನ್ ಅಂತೂ ಸ್ವಿಚ್ ಆಫ್ ಆಗೋಗಿತ್ತು ಲಿಟ್ರಲಿ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅದ್ರ ಜೊತೆ ಕ್ಯಾಮ್ರಾ ಬೇರೆ ಇಟ್ಕೊಂಡು ವೀಡಿಯೋ ಬೇರೆ ಮಾಡ್ತಿದ್ದೀನಿ. ಅವರು ಆಲ್ರೆಡಿ ಚಾಪ್ ಮಾಡಿಕೊಂಡು ಅರ್ಧ ಅಡುಗೆನೇ ಮುಗಿಸಿದ್ದಾರೆ. ಸೊ ನಾನು ನನ್ನ ಚೈನೀಸ್ ಫ್ರೆಂಡ್ ಲ್ಯಾನ್ ಅನ್ನೋಳ ಕೈಗೆ ಕ್ಯಾಮ್ರಾ ಕೊಟ್ಟು ಸೊ ಅಡುಗೆ ಫಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ನನಗೆ ಜಾಪನೀಸ್ ಟೀಚರ್ಸ್ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಹೆಲ್ಪ್ ಮಾಡ್ತಾಯಿದ್ರು ಕುಕ್ ಮಾಡೋಕ್ಕೆ. ಇಲ್ಲಿ ಎಲ್ಲ ಅಡುಗೆಗಳನ್ನ ಸ್ಟೂಡೆಂಟ್ಸೇ ಮಾಡೋದು, ಟೀಚರ್ಸ್ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಏನಿದು ಅದೇನಿದು ಅಂತ ಜಾಪನೀಸಲ್ಲೇ ಕೇಳಿಕೊಂಡು ಜಾಪನೀಸಲ್ಲೇ ಮಾತಾಡಿಕೊಂಡು ಮಾಡ್ತಾರೆ. ಸೊ ನಮಗೆ ಆ್ಯಕ್ಚುಲಿ ಇಟ್ ವಿಲ್ ಬಿ ರಿಯಲಿ ಚಾಲೆಂಜಿಂಗ್. ಒಂದು ಕೆಲಸ ಮಾಡಿಕೊಂಡು ನಮಗೆ ಏನು ಮಾಡಬೇಕು ಅಂತ ಜಾಪನೀಸಲ್ಲಿ ಹೇಳಬೇಕಲ್ವಾ. ಸೊ ನಿಜವಾಗ್ಲೂ ಕಷ್ಟ ಆಗುತ್ತೆ. ಬಟ್ ದಿಸ್ ಈಸ್ ವೇರ್ ವಿ ಆರ್ ಲರ್ನಿಂಗ್. ಸೊ ಇವತ್ತು ನಾವು ಮಾಡ್ತಿರೋ ಚಿಕನ್ ಚಿಲ್ಲಿಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ನಮ್ಮ ಟೀಚರ್ ಅವ್ರ ಮನೆಯಲ್ಲೇ ಬೆಳೆದು ತಂದಿರೋ ಅಂಥದ್ದು. ತುಂಬ ತಂದಿದ್ರು, ಎಷ್ಟು ಕೇಳಿದ್ದೆ ಅಷ್ಟು ಜಾಸ್ತಿನೇ ತಂದಿದ್ರು. ಇಲ್ಲಿ ಜಪಾನಲ್ಲಿ ಮಿಂಟ್ ಮತ್ತು ಕೊರಿಯಾಂಡರ್ ಇಟ್ ಈಸ್ ಟೂ ಎಕ್ಸ್ಪೆನ್ಸಿವ್. ನಿಮಗೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅನ್ನಿಸ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಒಟ್ಟಿನಲ್ಲಿ ಇಷ್ಟು ಜನಕ್ಕೆ ಅಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಅದು ಜಪಾನಲ್ಲಿ ಸಿಕ್ಕಿದ್ದು ಈಸ್ ರಿಯಲಿ ಗ್ರೇಟ್. ಸೊ ನಾನು ಇದನ್ನು ಮಿಕ್ಸರ್ಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಬಟ್ ಇಲ್ಲಿ ಮಿಕ್ಸರ್ ತುಂಬ ಡಿಫ್ರೆಂಟ್ ಆಗಿರುತ್ತೆ.
ಸೊ ಎಲ್ಲ ಥರ ಕ್ಲೀನಾಗಿ ಅಂದರೆ ಇಂಡಿಯಾ ಥರ ಕ್ವಿಕ್ಕಾಗಿ ಆಗಿಬಿಡಲ್ಲ. ಆ್ಯಂಡ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಮಗೆ ಎಲ್ಲಿ ಬಟನ್ ಇದೆ, ಏನು ಒತ್ತಬೇಕು ಅಥವಾ ಯಾವ ಥರ ವರ್ಕ್ ಆಗುತ್ತೆ ಅಂತ ಒಂದು ಸೆಕೆಂಡ್ ಏನೂ ಗೊತ್ತಾಗ್ತಿರ್ಲಿಲ್ಲ. ಅದ್ರ ಜೊತೆಗೆ ಆನ್ ಮಾಡಿದ್ಮೇಲೆ ಅದು ಮಿಕ್ಸರ್ ತಿರುಗ್ತಿದೆ ಒಳಗಡೆ, ಬಟ್ ಏನೂ ವರ್ಕೇ ಆಗ್ತಿಲ್ಲ ಅನ್ನೋ ಫೀಲ್ ಆಗ್ತಿತ್ತು ಲಿಟ್ರಲಿ. ಓ ದೇವರೇ, ಹಿಂಗಾದರೆ ಎಷ್ಟೊತ್ತಿಗಾಗುತ್ತಪ್ಪ ಇದು ಅನ್ನೋ ಥರ ಆಗಿತ್ತು ನನಗೆ. ಅದು ಆ್ಯಕ್ಚುಲಾಗಿ ಜಾರ್ನ ಡಿಫ್ರೆಂಟ್ ಪಾರ್ಟ್ಸ್ ಆಗಿ ರಿಮೂವ್ ಮಾಡ್ಬೋದು ಅನಿಸುತ್ತೆ. ಸೊ ಆ ರೀಸನಿಂದ ಆಗ್ತಿತ್ತು. ಒಟ್ಟಿನಲ್ಲಿ ನಾವು ಇನಿಷಿಯಲ್ಲಾಗಿ ಸಾಹಸನೇ ಮಾಡಿದ್ವಿ. ಆ ಸಾಹಸಕ್ಕೆ ಎಷ್ಟು ಜನ ಕೈ ಜೋಡಿಸಿದ್ದಾರೆ ಅಂತ ನೋಡಿ, ಎಷ್ಟು ಜನ ನನ್ನ ಸುತ್ತ ನಿಂತಿದ್ದಾರೆ ಅಂತ. ನಾನು ಮಿಕ್ಸಿ ಜಾರ್ ಒಳಗಡೆ ಹಾಕಿರೋ ನೀರೆಲ್ಲ ಆಚೆ ಬರ್ತಿದೆ. ನನಗೆ ಭಯ ಆಗ್ತಿದೆ. ಬಿಕಾಸ್ ಅದು ಆನ್ ಆದಾಗ ಬರೋ ಲಿಕ್ವಿಡ್ ಎಲ್ಲ ಆಚೆ ಹೋಯಿತು ಅಂದರೆ ವಾಟ್ ಈಸ್ ದ ಪಾಯಿಂಟ್ ಅಂತ. ಸೊ ತುಂಬ ಕನ್ಫ್ಯೂಸ್ಡ್ ಆಗೋಗಿತ್ತು. ಒಬ್ರ ಕೈಯಿಂದ ಒಬ್ರ ಕೈಗೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಬರ್ತಿದ್ರು. ಆ್ಯಕ್ಚುಲಾಗಿ ಏನಾಗಿತ್ತು ಅಂತಂದರೆ, ಆ ಮಿಕ್ಸಿ ಜಾರ್ನ ಕೆಳಗಡೆ ಇರೋ ಪಾರ್ಟ್ನ ರಿಮೂವ್ ಮಾಡ್ಬೋದು. ಸೊ ಅದನ್ನು ಹಾಕಿಟ್ಟಿರೋರು ಸ್ವಲ್ಪ ಲೂಸಾಗಿ ಹಾಕಿಟ್ಟಿದ್ದಾರೆ. ನಾವು ಸ್ಟಾರ್ಟಿಂಗ್ ನೀರು ಹಾಕಿದಾಗ ಆಲ್ಮೋಸ್ಟ್ ಬರೋ ನೀರೆಲ್ಲ ಆಚೆ ಬಂದಿತ್ತು. ಸೊ ಇವಾಗ ಮಿಕ್ಸರ್ ಒಳಗಡೆ ನೀರಿಲ್ಲ, ಅದು ರುಬ್ಬೋದಕ್ಕೆ ಅಂತ. ಅದು ನಮಗೆ ಆ ಟೈಮಲ್ಲಿ ನಿಜವಾಗ್ಲೂ ಅರ್ಥ ಆಗಲಿಲ್ಲ. ಸೊ ಯಾಕೆ ಹಿಂಗಾಗ್ತಿದೆ, ನೀರು ಹಾಕಿದ್ರೆ ಕೆಳಗಡೆಯಿಂದ ಬರುತ್ತೆ ಅಂತೆಲ್ಲ ಅಂದ್ಕೊಂಡು ಆಮೇಲೆ ಮಿಕ್ಸರ್ನ ತೆಗೆದು ಟೈಟ್ ಮಾಡಿ ನೀರು ಹಾಕಿದಾಗ ಎವ್ರಿಥಿಂಗ್ ವಾಸ್ ಫೈನ್. ನಾನು ಎಣ್ಣೆಗೆ ಕಸೂರಿ ಮೇಥಿ ಹಾಕಿದ ತಕ್ಷಣ ಅದ್ರ ಜೊತೆಗೆ ಆನಿಯನ್ ಹಾಕಿದಾಗ ಒಳ್ಳೆ ಘಮ ಬರ್ತಿತ್ತಲ್ಲ. ಎಲ್ಲರೂ ಬಂದು ಏನು ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿದೆ ಅಂತ ಬಂದು ಬಗ್ಗಿ ನೋಡ್ತಿದ್ರು. ಸೊ ಶಿ ಈಸ್ ಮೈ ಫ್ರೆಂಡ್ ಲ್ಯಾನ್. ಇವರೇ ನನ್ನ ವೀಡಿಯೋಸ್ನೆಲ್ಲ ಮಾಡ್ತಿದ್ದಿದ್ದು. ಹಾಗೂ ಇವ್ರು ನಮ್ಮ ಟೀಚರ್ ಕಯೋಮಿ ಸಾನ್ ಅಂತ. ಇವರು ನಮ್ಮ ವಿಯೆಟ್ನಮೀಸ್ ಫ್ರೆಂಡ್ಸ್. ಸುಮಿಮಸೆನ್, ಹಾಯ್, ಅರಿಗಾತೋ ಗೊಜಾಯಿಮಾಸ್. ಇಲ್ಲಿ ಇವರು ನೇಪಾಳಿ ಸ್ಯಾಲಡ್ನ ಪ್ರಿಪೇರ್ ಮಾಡ್ತಿದ್ದಾರೆ. ಅದಕ್ಕೆ ಎಳ್ಳನ್ನ ರುಬ್ಬಿ ಹಾಕ್ತಿದ್ದಾರೆ ಅವರು. ಎಷ್ಟೊಂದು ಚಿಕನ್ನ ತಿರುಗಿಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗೂ ಈ ಪ್ಯಾನ್ ತಳ ಅಂಟುತ್ತಿತ್ತು. ಅಷ್ಟು ದೊಡ್ಡ ಪಾತ್ರೆ ಬೇಕಿತ್ತಲ್ವ ನಮಗೆ. ಸೊ ಪಾತ್ರೆ ಅಂದಾಗ ನೆನಪಾಯಿತು. ಸೊ ಇಷ್ಟು ಜನಕ್ಕೆ ಅಡುಗೆ ಮಾಡೋದಕ್ಕೆ ಪಾತ್ರೆಗಳೆಲ್ಲ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಪ್ರಾಬಬ್ಲಿ 40 ಜನ ಅಷ್ಟೇ ಅಲ್ಲ, ಇನ್ನೂ ಜಾಸ್ತಿ ಜನ ಬಂದರೂ ಇನ್ನೂ ಬೇಕಾಗಿರೋಷ್ಟು ಸಾಮಾನುಗಳಿಲ್ಲಿದೆ. ಸೊ ನೀವೇ ನೋಡಿ, ಎಲ್ಲ ಥರದ್ದು, ಒಂದು ಕಪ್ಪಿಂದ ಹಿಡ್ದು, ಕಪ್ ಡಿಸೈನ್ಸಿಂದ ಹಿಡ್ದು, ಒಂದು ಬೌಲ್ಸಿಂದ ಹಿಡ್ದು, ಡಿಫ್ರೆಂಟ್ ಸೈಜಸ್ ಇರೋ ಬೌಲ್ಸಿಂದ ಹಿಡ್ದು, ಹಾಗೂ ಪ್ರತಿಯೊಂದು, ಒಂದು ಸ್ಪೂನ್ ಮತ್ತು ಫೋರ್ಕ್ ಹಾಗೂ ಚಾಪ್ಸ್ಟಿಕ್ಸ್ ತಿರುಗಿಸೋದು, ಐ ಮೀನ್ ಎವ್ರಿಥಿಂಗ್. ಇಂಥದ್ದಿಲ್ಲ ಅಂತಿಲ್ಲ, ಪ್ರತಿಯೊಂದು ಇದೆ ಇಲ್ಲಿ.
ಒಂದೊಂದು ಟೇಬಲ್ಗೂ ನಾವು ಹಾಟ್ ಪಾಟ್ ಮಾಡ್ತೀವಿ ಅಂತಂದರೆ ಅದಕ್ಕೆ ಬೇಕಾಗೋ ಸ್ಟವ್ಸ್ ಇರ್ಬೋದು, ಅಥವಾ ಬಾರ್ಬಿಕ್ಯೂ ಮಾಡ್ತೀವಿ ಅಂತಂದರೆ ಅದಕ್ಕೆ ಬೇಕಾಗಿರೋದಾಗಲಿ, ಹಾಗೂ ಮೈಕ್ರೋವೇವ್, ಅವನ್ ಮತ್ತು ಸಣ್ಣ ಪುಟ್ಟ ಪಾತ್ರೆಗಳು ಎಷ್ಟಿದೆ ನೋಡಿ ಒಂದೇ ಸೈಜ್ದು ಅಕಸ್ಮಾತ್ ಮಾಡ್ತೀವಿ ಅಂತಂದರೆ. ಆ್ಯಂಡ್ ಇದೆಲ್ಲ ರೈಸ್ ಕುಕ್ಕರ್ ಮತ್ತು ಮಿಕ್ಸಿ, ಫ್ರಿಡ್ಜ್, ಎವ್ರಿಥಿಂಗ್. ಮತ್ತು ಪಾಟ್ಗಳಲ್ಲಿ ಡಿಫ್ರೆಂಟ್ ಪಾಟ್ಸ್, ಒಂದು ಮಡಿಕೆ ಅಥವಾ ಸೆರಾಮಿಕ್ದಾಗಿರ್ಬೋದು ಅಥವಾ ಮಡಿಕೆ ಪಾಟ್ ಆಗಿರ್ಬೋದು, ಪ್ರತಿಯೊಂದು ಇದೆ. ಇಷ್ಟೊಂದು ಜನ ಇದ್ದಾರಲ್ಲ, ಕಸ ತುಂಬ ಆಗುತ್ತೆ ಅಂತಂದರೆ ಯಾವ ರೀತಿ ಕಸದನ್ನ ಸಪ್ರೇಟ್ ಮಾಡ್ತಿದ್ದಾರೆ ಅಂತ ನೋಡಿ. ಪ್ರತಿಯೊಂದಕ್ಕೂ ಒಂದು ವಾಟರ್ ಬಾಟಲ್ಸಿಂದ ಮತ್ತು ಪೇಪರ್ ಕ್ಯಾನ್ಸಿಂದ ಮತ್ತು ಡ್ರೈ ವೇಸ್ಟ್, ಪ್ರತಿಯೊಂದು ವೇಸ್ಟ್ಗಳಿಗೂ ಡಿಫ್ರೆಂಟ್ ಕವರ್ಸ್ ಇಟ್ಟು ಅದರೊಳಗಡೆ ಹಾಕ್ತಾರೆ. ಇವರು ನನ್ನ ವೆರಿ ಗುಡ್ ಫ್ರೆಂಡ್ಸ್. ಯಾವ ಕಂಟ್ರಿ ಅಂತ ಆ್ಯಕ್ಚುಲಿ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಅವರು ಟೋಫು ಅಲ್ಲಿ ಸಮಥಿಂಗ್ ಪ್ರಿಪೇರ್ ಮಾಡ್ತಿದ್ದಾರೆ, ವಿಚ್ ಈಸ್ ಸೋ ನೈಸ್. ಮುಂದು ಅಡುಗೆ ಪ್ರಿಪೇರ್ ಆಗಿದೆ. ಸೊ ಚಿಕನ್ ಚಿಲ್ಲಿ ರೆಡಿ. ಇದು ರೆಡಿ ಆದ ತಕ್ಷಣ ಎಲ್ರಿಗೂ ಬೌಲ್ಸ್ ಹಾಕಿ ಕೊಡಬೇಕು. ಸೊ ಅದನ್ನು ಹಾಕಿ ಕೊಟ್ಟೆ. ಸೊ ಇಟ್ಸ್ ಟೈಮ್ ಟು ಈಟ್. ಅವರು ಇದ್ರ ಬಗ್ಗೆನೇ ಮಾತಾಡ್ತಾ ಇರೋದು. ಇದನ್ನು ಅವರು ನೇಪಾಳಿಸ್ದು ಅಚಾರ್ ಅಂತ ಕರೀತಾರಂತೆ. ಸೊ ಉಪ್ಪಿನಕಾಯಿ ಅಲ್ಲ, ಇದೊಂಥರ ಸ್ಯಾಲೆಡ್ ಥರ ಇತ್ತು. ಇಷ್ಟೆಲ್ಲ ಡಿಶಸ್ ಮಾಡಿದ್ವಿ ನಾವು ಸ್ಟೂಡೆಂಟ್ಸ್. ಸ್ಪೈಸಿ ದೆಸ್ಕಾ? ಕರಾಕುರ. 相当辛い。少し。美味しい。ありがとうございます。ありがとうございます。ಪ್ರತಿಯೊಂದು ಡಿಶಸ್ ತುಂಬ ಚೆನ್ನಾಗಿತ್ತು. ನಾನು ಮಾಡಿರೋ ಚಿಲ್ಲಿ ಚಿಕನ್ನ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಮೂರು ಸಲ ಹಾಕ್ಕೊಂಡು ತಿಂತಿದ್ರು. ನನಗಂತೂ ತುಂಬ ಖುಷಿ ಆಗ್ತಿತ್ತು. ಬಟ್ ಅವ್ರು ಒಂದೊಂದು ಸಲ ಹಾಕ್ಕೊಂಡಾಗೂ ಅವರು ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂತಿದ್ರು. ಇಷ್ಟೆಲ್ಲ ತಿಂದಾದಮೇಲೆ ನಾವು ಇಲ್ಲಿ ಯಾವ ಥರ ರೂಮ್ನ ನಮಗೆ ಕೊಟ್ಟಿರ್ತಾರೆ ಅದೇ ಥರ ವಾಪಸ್ ಕೊಡಬೇಕು. ಸೊ ಪ್ರತಿಯೊಂದು ಟೇಬಲ್ನೂ ಕ್ಲೀನಾಗಿ ಮಾಪ್ ಮಾಡಿ ಎವ್ರಿಥಿಂಗ್. ಸೊ ಪಾತ್ರೆ ತೊಳೆದು, ಪಾತ್ರೆ ಒರೆಸಿ, ಕ್ಲೀನಾಗಿ ಯಾವ್ಯಾವ ಜಾಗದಲ್ಲಿತ್ತು ಅದೇ ಜಾಗದಲ್ಲಿ ಎತ್ತಿಟ್ಟು ಬರಬೇಕಾಗುತ್ತೆ. ಅದ್ರ ಜೊತೆ ಕಸನೂ ಬಿಸಾಕಬೇಕಾಗುತ್ತೆ. ಅಂದರೆ A to Z ಕೆಲಸನ ಮುಗಿಸಿ ಹೋಗಬೇಕಾಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಸೊ ಇದರಲ್ಲಿ ವಾಟ್ ಈಸ್ ಯೋರ್ ಫೇವ್ರೆಟ್ ಪಾರ್ಟ್? ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್. ಇಲ್ಲೇ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.